ಗ್ಯಾಸ್ರು ಬಿಟನ್ ಐತಲ್ಲ ಇದನ್ನ ಪಿರೇಸ್ ಮಾಡಿದ್ರೆ ಆನ್ ಆಯ್ತದೆ. ಈ ಕೆಂಬಣ್ಣದ ಬಟನ್ ಇದನ್ನ ಪಿರೇಸ್ ಮಾಡಿದ್ರೆ ಆಫ್ ಆಯ್ತದೆ. ಅಟ್ಟಯ್ಯ ಈಜಿ. ಕನಕಕ್ಕ ನಾನು ಒಂದ್ ದಪ್ಪ ಕೈಯಲ್ಲಿ ಇಟ್ಕೊಂಡ್ಲಾ? ಟಕ ಇಟ್ಕ ಉಸಾರು. ಕಮ್ಲಿ ಬಾ ರಾಜಿ. ಅಪ್ಪ ಅದ್ಯಾಕೆ ಹಿಂಗ ಆಡಿರ? ಇದೇನೋ ಹುಲಿನ ಸಿಂಹನ? ಇದು ಐಬ್ರೇಟ್ರು ಅಟ್ಟಯ್ಯ. ಅದೇನೋ ಒಟ್ಟಾರೆ ನಮ್ಗೆಲ್ಲ ಎದುರಿಸ್ಬಿಡ್ತದಾಗ. ಇದಕ್ಕೆ ಅಲ್ರಾಮು ಅಂತಾರೆ. ನಿಂಗೇನಾರ ನೆನಪಾಗ್ಬೇಕು ಅಂತಂದ್ರೆ ಇದಕ್ಕೆ ಸೆಟ್ ಮಾಡಿದ್ರೆ ಆಯ್ತು. ಇದು ಅದೇ ಟೈಮ್ಗೆ ಹೊಡ್ಕಳ್ತದೆ. ಆಮೇಲೆ ನಾವೇನು ಕೆಲಸ ಮಾಡಬೇಕು ಅಂತೀವೋ ಆ ಕೆಲಸ ಕೂಡ ನೆನಪಾಯ್ತದೆ ಅಟ್ಟೆಯ. ಅಯ್ಯೋ ನನ್ಗೂ ನೆನಪಾಯ್ತು. ರಮಕ್ಕ ಹೇಳಿದ್ರು ನೀವಿಬ್ಬರು ಅವ್ರ ಮನೆ ತಾವ ಹೋಗ್ಬೇಕಂತೆ. ಈಗ್ಲೂ ಹೋಗ್ಬೇಕಂತೆ. ನಡಿ ಹೋಗುವ. ನೋಡಿ ನೀವೆಲ್ಲ ಇಲ್ಲೇ ಆಡ್ಕೋತಾ ಕೂತೀರಿ, ನಾನು ಕನಕ ರಮನ್ ಮನೆ ಹತ್ರ ಹೋಗಿ ಬರ್ತೀವಿ. ಇಲ್ಲಿ ನೋಡಿ ಅಕ್ಕಂದ್ರ ಅಣ್ಣಂದ್ರ, ಅಮ್ಮ ಹೊಸ ಚಪ್ಪಲಿ ಬಾಂಬೆಯಿಂದ ಬಂದಿತ್ತು. ಎಷ್ಟು ಅಂದ? 50. ಅದೇ ಅದೇ ಹಂಗೆ. ಅಕ್ಕಂದ್ರ ಅಣ್ಣ ಅಣ್ಣ ಬರೀ 10 ರೂಪಾಯಿ ಅಣ್ಣ, 10 ರೂಪಾಯಿ. ಆಮೇಲೆ ಮಾತಾಡ್ತೀನಿ ಮಡಗು. ಅಣ್ಣಂದ್ರ ಬನ್ನಿ, ಬರೀ 10 ರೂಪಾಯಿ ಹೊಸ ಚಪ್ಪಲಿ ಡಿಸ್ಕೋ ಮಾಲು. ಬನ್ನಿ ಬರೀ 10 ರೂಪಾಯಿ ಅಣ್ಣಂದ್ರ, ಬನ್ನಿ ಬನ್ನಿ. ಓಹೋ ರಾಜಣ್ಣ, ಬೋಸ್ ಅಂದಾಗೈತೆ ಈ ಕೆಲ್ಸ. ಎಕ್ಕಡ ಮಾಡ್ತಾ ಇದೀಯಾ? ಏನಾರು ಮಾಡ್ಲೇಬೇಕಲ್ಲ ಗೋಪಿ ಅಣ್ಣ. ಬನ್ನಿ ಬನ್ನಿ, ಬಾಂಬೆ ಮಾಲು ಆಫ್ ರೇಟು, ಚೀಪ್ ರೇಟು. ಓಹೋ, ಹೊಸ ಬಿಸ್ನೆಸ್ ಶುರು ಹಚ್ಕೊಂಡಿದ್ಯಾ ಈಗ? ಇದುವರೆಗೂ ಬೇರೆ ಹಾವು ಇಲಿ ಹಿಡ್ಕೊಂಡು ತಿರುಗ್ತಾ ಇದ್ದೆ, ಈಗ ಎಕ್ಕಡ ಮಾಡ್ತಾ ಇದೀಯ. ಹಂಗಾಗಿ ಇನ್ಮೇಲೆ ನಿನ್ನ ಹೆಸರು ಎಕ್ಕಡ ರಾಜಣ್ಣ. ಕೇಳಕ್ ಸಂದಾಕೈತೆ ಅಲ್ವಾ? ನಿನ್ನ ಕೈ ಮುಗಿತೀನಿ ಗೋಪಿ ಅಣ್ಣ, ನನ್ನ ತಂಟೆಗೆ ಬರಬೇಡ. ನಾನು ಆಟೋ ಇಟೋ ವ್ಯಾಪಾರ ಮಾಡ್ಕೊತೀವಿ, ನನಗೆ ಬಿಟ್ಬಿಡು. ನೀನೀಗ ಹೊಂಟೋಗು. ಯಾಲ ಕುಂಟು ನನ್ನ ಮಗನೇ, ನನಗೆ ಆವಾಜ್ ಆಗ್ತೀಯಾ? ಸೂರ್ಯನಿಗೆ ಟಾರ್ಚಾ? ತಡಿ, ಇನ್ನ 2 ಸೆಕೆಂಡ್ನಾಗೆ ನಿನ್ನ ಅಂಗಡಿನ ಹೆಂಗ್ ಎತ್ತಂಗಡಿ ಮಾಡಿಸ್ತೀನಿ ಅಂತ ನೋಡ್ತಾ ಇರು. ಈ ಎಕ್ಕಡದ ಅಂಗಡಿನ ಏನ್ ಅನ್ಕೊಂಡಿದ್ಯಾ ನೀನು? ಅಣ್ಣಂದ್ರ 10 ರೂಪಾಯಿ. ಅಕ್ಕಂದ್ರ ನೋಡಿ ಬಾಂಬೆ ಮಾಲು.
ಬಾಂಬೆ ಮಾಲು ಬರೀ 10 ರೂಪಾಯಿ. ಇದು ನನ್ನ ಚಪ್ಪಲಿ. ಇದ ನೀನ್ ಮಾಡ್ತಿರೋ ಕಸಬು. ದೇವಸ್ಥಾನದ ಹತ್ರ ಚಪ್ಪಲಿ ಕದಿಯೋದು, ಇಲ್ಲಿ ತಂದು ಮಾರೋದು, ಇದು ಇವನ್ ದಂಧೆ. ಇಲ್ಲ ಅಣ್ಣ, ನಾನು ಬಡವ ಆಗಿರ್ಬೋದು, ಆದ್ರೆ ಕಳ್ಳ ಮಾತ್ರ ಅಲ್ಲ. ಇವನ್ನೆಲ್ಲ ನಾನು ನನ್ನ ತಯಾರಿ ಮಾಡಿವ್ನಿ. ಕಳ್ತನ ಮಾಡೋದಲ್ದ ಸುಳ್ಳು ಬೇರೆ ಬಗಳ್ತೀಯ. ಅಥೋ ನಿನ್ ಜನ್ಮಕ್ಕೆ ಇಷ್ಟು. ಕರೆಕ್ಟ್ ಹೇಳ್ದೆ ಕಣ್ಣ ನೀನು. 2 ದಿನದಿಂದ ಮನೇಲಿ ಕಾಣಿಸ್ತಾ ಇಲ್ಲ. ಇದು ಎತ್ಕೊಂಡು ಬಂದ್ಬಿಟ್ಟಿದ ನೋಡಿ ಇವನು. ಇಲ್ಲ ಅಣ್ಣ, ಇವೆಲ್ಲ ನಾನಲ್ಲಿ ಚಪ್ಪಲಿಗಳು. ನೋಡಿದ್ರೇನಪ್ಪ, ನೋಡಿ ರಾಜಣ್ಣ ದೊಡ್ಡ ಕಳ್ಳ ಇವತ್ತು ಸಿಕ್ಕಾಕೊಂಬಿಟ್ಟ. ಬನ್ನಿ ಎಲ್ರು ನಾಳೆ ಕಾಕೋಣ. ಯಾವನೋ ಕುರಿ ಸಿಕ್ಕವನೆ ಅಂತ ದನಕ್ ಬಡ್ದಂಗ್ ಬಡಿಯೋದ? ಹೇಳ ರಾಜಣ್ಣ ನೀನು. ಪಾಪ ರಾಜಣ್ಣ. ಬಿಡ್ರ ಕಳ್ಳ ಸ್ವಾಮಿ ಅವನು, ಕಳ್ಳ. ಸಟಪ್. ಕಳ್ಳ ಅಲ್ಲ ಇವನು, ಪಾಪ ನಮ್ಮೂರನ್ ಬಡವ. ಪಾಪ ಏನೋ ಪ್ರಾಬ್ಲಮ್ ಅಲ್ಲವನೆ ಅಂತ 1-2 ಚಪ್ಪಲಿ ಕದ್ಬಿಟ್ರೆ ದನಕ್ ಬಡ್ದಂಗ್ ಬಡಿಯೋದೇನ್ರ? ನಾನು ಆಗ್ಲೇ ಹೇಳಿಲ್ವ ರಾಜ, ಈ ವ್ಯಾಪಾರ ಗೀಪಾರ ಎಲ್ಲ ನಿನಗಾಗ್ ಬರಕ್ಕಿಲ್ಲ. ನನ್ ಮಾತೇ ಕೇಳಕ್ಕಿಲ್ಲ ನೀನು. ನಿನ್ ಮಗಳು ಶೋಭನಾ ಮಾಡೋ ಆಸೆ ನಿಂಗೆ. ಆಸೆ ಏನೋ ಒಳ್ಳೇದೇಯ, ಆದ್ರೆ ಚಪ್ಪಲಿ ಕದ್ದು ಮಾರೋ ಅಷ್ಟು ಕಷ್ಟ ಅದೇ ಅಂತ ನನ್ನ ತಾಯಿರಾಣೆಗೂ ಗೊತ್ತಿರಲಿಲ್ಲ ರಾಜಣ್ಣ. ಹೋಗ್ಲಿ, ನನ್ನ ಮಾತು ಸಿಕ್ಕೇಳು. ನಿನಗೆ ಕಷ್ಟನೇ ಇರಕ್ಕಿಲ್ಲ. ನನ್ನ ಚರ್ಮ ತೆಗೆದು ಚಪ್ಪಲಿ ಹೊಲಿದು ಅದನ್ನ ಮಾರಿ ನನ್ನ ಮಗಿನ ಗಂಡನ ಮನೆಗೆ ಕಳಿಸ್ತೀನಿ ಹೊರತು ನೀನ್ ಹೇಳ ಕೇಳಕ್ಕಿಲ್ಲ. ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತದೆ ಮೂದೇವಿ. ಆದ್ರೆ ಒಂದು ಮಾತ್ ನೆಪ್ಪಿಟ್ಕೋ ರಾಜಣ್ಣ, ಒಂದಲ್ಲ ಒಂದಿನ ನೀ ನನ್ನ ಮನೆ ಬಾಗಿಲಿಗೆ ಬಂದೇ ಬತ್ತೀಯ ನಿನ್ನ ಮಗಳು ಶೋಭನಕ್ಕೆ ಅಂತ. ಇದು ಚಾಲೆಂಜು. ಕಣ್ಣಲ್ಲಿ ನೀರು. ಏನಾಯ್ತೆ?
ಯಾಕೆ ಹಿಂಗಳ್ತಿದ್ಯಾ? ಏನಾಯ್ತಾರಮ್ಮ? ಅದು ಅದು ಏನೋ ಅವರು ನನ್ನ ಅವರು ಯಾರು? ಏನು ಯೋನ್ ಹೇಳು. ಅಯ್ಯ, ಅದೇನಂತ ಬುಡ್ಸಲ್ಬಾರ್ದ? ಮಲ್ಲಿ, ಗೌರವ ಯಾಕೆ ಇವಳು ಹಿಂಗ ಅಳ್ತಾವಳೆ? ಅದು ಅದು ಅಯ್ಯೋ, ಈ ಮದುವೆ ಒಂದ್ ಮಳ್ಳು ಕಣವ. ಇವಳಿಗೆ ಸೋಬ್ನ ಆಗ್ತೈತಲ್ಲ, ಅಪ್ಪ ಅವನ್ ಹೆಂಗ್ ಬಿಟ್ಟೋಗೋದು ಅನ್ನೋ ಬ್ಯಾಸ್ರ ಇವಳಿಗೆ ಆಟಯ್ಯ. ಅಯ್ಯೋ, ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ. ಅಳ್ಬೇಡ, ನಾವೇನ್ ಯಾವತ್ತೂ ಸಿಗಕ್ಕೆ ಇಲ್ವಾ? ಮದ್ವೆ ಹೆಣ್ಣು ಕಿಲ್ಕಿಲ್ಲ ಅಂತ ಹೆಂಗಿರ್ಬೇಕು? ನೀನ್ ನೋಡು ಹೆಂಗ್ ಅಳ್ತಾ ಕೂತಿದ್ಯಾ. ನೋಡು, ಏಟ್ ಮಾತಾಡಿದ್ರು ನೀನ್ ಮಾತಾಡಕ್ಕೆ ಇಲ್ಲ ಅಂತ್ಯ. ಇವಳಿಗೆ ಏನ್ ಮಾತಾಡೋಳು? ಇವಳಿಗೆ ಸೋಬ್ನ ಆಗ್ತಾಳು ಅಂತ ನೀವ್ ಯಾರು ಖುಷಿನೇ ಪಡ್ತಾ ಇಲ್ಲ. ಈಗ ನೀವ್ ಹೋಗಿ ನಿಮ್ ಎಲ್ಲ ಗೆಳತಿರ್ನ ಕರ್ಕೊಂಬನ್ನಿ, ಆಗ ನೋಡಿ ಇವಳು ಏಟ್ ಖುಷಿ ಪಡ್ತಾಳೆ ಅಂತ. ಗೌರವ, ನಾವು ಹಾಗೆ ಅನ್ಕೊಂಡಿದ್ವಿ. ಬಾರೆ ಕನಕ, ಎಲ್ಲಾರ್ನೂ ಕರ್ಕೊಂಬರವ. ನಿಂದು ಅತ್ತೆ ಮನೆಗೆ ಹೋಗ್ತಿರೋದು ನೀನು. ನಾನೇ ಎಲ್ಲರೂ ಉಡುಗೊರೆ ಕೊಡ್ಬೇಕಲ್ಲ, ಆದ್ರೆ ನೀನೇ ಉಡುಗೊರೆ ಕೊಡ್ತೀಯ. ಹೇರಮ್ಮ, ನಿಂಗೊಂದು ಉಡುಗೊರೆ ತಂದಿದ್ದೀನಿ.